ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. HSTR GPSTR ಸ್ಟಡಿ ಮಾಡ್ತಿದ್ರಿ ಅಂತಂದರೆ ಹೇಗೆ ಓದಬೇಕು, ನೀವು ಯಾವ ರೀತಿ ಓದ್ತಿದ್ದೀರಾ ಅಂತ ನನಗೆ ಒಂದು ಕಮೆಂಟ್ ಬಂತು. ಏನಂತಂದರೆ ಓದು ಹೇಗಿರಬೇಕು ಅಂತಂದ್ರೆ ನಾವು ಒಂದು ಲೈನ್ ಕೂಡ ಬಿಡಬಾರ್ದು. ನಾವು ಫಸ್ಟ್ ಟೈಮ್ ಓದ್ತಿದ್ದೀವಿ ಅಂತಂದರೆ ಪ್ರತಿಯೊಂದನ್ನು ನೀಟಾಗಿ ಒಂದು ಲೈನು ಬಿಡದ ಹಾಗೆ ಓದ್ತಾ ಬಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಅರ್ಥ ಆಗೋದಿಲ್ಲ. ಏನು ಓದ್ತಾ ಇದ್ದೀವಿ ಅಂತ ತಲೆಯಲ್ಲೂ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಲೈನು ಭಾಷಾಭ್ಯಾಸನೂ ಬಿಡದಂಗೆ ಸಂಪೂರ್ಣವಾಗಿ ಪುಸ್ತಕವನ್ನು ಓದಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವ ಪುಸ್ತಕ ಓದಬೇಕು ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಈ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ. ಯಾಕಂತಂದ್ರೆ ಪದೇ ಪದೇ ಹೇಳಿದ್ದನ್ನು ಹೇಳ್ತಾರೆ ಅಂತ ರೆಗ್ಯುಲರಾಗಿ ನೋಡೋರು ಬೇಜಾರು ಆಗಬೇಡಿ. ದಿನ ಹೊಸೊಬ್ಬರು ನೋಡ್ತಾನೆ ಇರ್ತಾರೆ. ಹೊಸ ವ್ಯೂವರ್ಸ್ ಕೂಡ ನಮ್ಮ ಚಾನಲನ್ನು ನೋಡ್ತಾ ಇರ್ತೀರಿ. ಹಾಗಾಗಿ ಪ್ರತಿ ಸಾರಿನೂ ನಾನು ಕೆಲವೊಂದು ಮಾತುಗಳನ್ನು ರಿಪೀಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ಹಳೆ ವಿಡಿಯೋ ನೋಡಿ, ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಕೂಡ ಹೇಳ್ತಿರ್ತೀನಿ. ಬಟ್ ಇನ್ ಕೇಸ್ ಆಗದೆ ಇರೋರು ಏನು ಮಾಡಿ ಅಂತಂದರೆ, ಫಸ್ಟು ಯಾವ ಪುಸ್ತಕದಿಂದ ಸ್ಟಾರ್ಟ್ ಆಗಬೇಕು ನಿಮ್ಮ ಸ್ಟಡಿ ಅಂದರೆ ಪ್ರೈಮರಿ ಟು ಹೈಸ್ಕೂಲ್ ಅಂತ ಒಂದು ವಿಡಿಯೋನೇ ಮಾಡಿದ್ದೀನಿ ನೋಡಿ. ಸ್ಟಡಿ ಹೇಗಿರಬೇಕು ಅಂತಂದರೆ ನಿರಂತರವಾಗಿರಬೇಕು. ನಿರಂತರ ಅಭ್ಯಾಸ ಗೆಲುವಿನ ಗುಟ್ಟು ಅಂತ ಹೇಳ್ತಾರೆ. ಒಂದಿನ ಓದೋದು ಮತ್ತು ಇಲ್ಲಪ್ಪ ಇವತ್ತು ಯಾಕೋ ಆಗ್ತಾ ಇಲ್ಲ ಅಂತ ಒಂದು ಅರ್ಧ ಗಂಟೆ ಮಲ್ಗೋಣ ಅಂತ ಹೇಳ್ಬಿಟ್ಟು ಮಲಗಿಬಿಟ್ರೆ ನಿದ್ದೆಗೆ ಜಾರಿಬಿಡುತ್ತೆ ನೋಡಿ. ಅರ್ಧ ಗಂಟೆ ಅನ್ನೋದು 4 ಅವರ್ ಆದರೂ ಕೂಡ ಎಚ್ಚರ ಆಗೋದಿಲ್ಲ. ಹೌದು, ಅದೇ ಹೇಳ್ತೀರಾ ನೀವು ನೋಡಿ. ಬೇಕಾದರೆ ಕೆಲವೊಬ್ಬರಿಗೆ ಅನುಭವ ಆಗಿರ್ಬೋದು. ಒಂದು ಅರ್ಧ ತಾಸು ಮಲ್ಕೊಂಡು ಫ್ರೆಶ್ ಅಪ್ ಆಗಿ ಎದ್ದು ಓದೋಣ ಅಂದರೆ ಆಗೋದಿಲ್ಲ ರೀ. ಮತ್ತು ಅರ್ಧ ಗಂಟೆ ಅಂದರೆ ಮತ್ತೆ ಇನ್ನೊಂದು ಕೆಲಸ ಬಂದಿರುತ್ತೆ. ಇನ್ನು ಸ್ಪೆಷಲಿ ಗೃಹಿಣಿಯರಿಗೆ ಮತ್ತು ಮಕ್ಕಳೊಂದಿಗೆ ಇರೋರಿಗೆ, ಇನ್ನು ಕುಟುಂಬದೊಟ್ಟಿಗೆ ಇನ್ನು ಬ್ಯಾಚುಲರ್ಸ್ ಏನೋ ಮಾಡ್ಬೋದಪ್ಪ, ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಎದ್ದು ಓದ್ಬೋದು. ಬಟ್ ಏನಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ಗೆ ಆಗೋದಿಲ್ಲ, ಹೌಸ್ ವೈಫಿಗೆ ಆಗೋದಿಲ್ಲ. ಮನೆ ಕೆಲಸದ ಜೊತೆ ಮಕ್ಕಳನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಓದೋದು ಅಂತಂದರೆ ಇಟ್ಸ್ ನಾಟ್ ಈಸಿ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಿಮ್ಮ ದೇಹವನ್ನು ದಂಡಿಸಲೇಬೇಕು. ಹೌದು, ಹಂಗಂದ್ರೆ ಹೆಂಗ್ರಿ, ನಮ್ಮ ಹೆಲ್ತು ಇಂಪಾರ್ಟೆಂಟು. ಆದರೆ ಹೆಲ್ತ್ಗಿಂತ ಈಗ ಸಮಯ ಬಹಳ ಶಾರ್ಟೇಜ್ ಇರೋದ್ರಿಂದ ನೀವು ನಿರಂತರವಾಗಿ ಅಭ್ಯಾಸ ಮಾಡ್ತಾಯಿದ್ರಿ. ಈಗ ಆಲ್ರೆಡಿ ಎಲ್ಲ ಪುಸ್ತಕಗಳನ್ನು ಓದಿದ್ದೀರಿ, ರಿವಿಷನ್ ಅಂತ ಬಂದಿದ್ದೀರಿ ಅಂತ ಅಂದರೆ ಏನು ಮಾಡಿ, ಪರವಾಗಿಲ್ಲ, ಒಂದು ಅರ್ಧ ತಾಸು ರೆಸ್ಟ್ ಮಾಡಿ 3 ತಾಸು ಓದೋ ಬದಲು 2 ತಾಸು ರಿವಿಷನ್ ಮಾಡಿಕೊಂಡ್ರು ಓಕೆ. ಬಟ್ ನಾನೇನು ಓದೇ ಇಲ್ಲ, ನಾ ಪುಸ್ತಕನೇ ಹಿಡ್ದಿಲ್ಲ ಇಲ್ಲಿ ತನಕ, ನಾ ಯಾವ ಪುಸ್ತಕ ಕೂಡ ಕಂಪ್ಲೀಟ್ ಮಾಡಿಲ್ಲ, ನನ್ನ ಯಾವ ಒಂದು ಸಿಲೆಬಸ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋರು ದೇಹವನ್ನು ದಂಡಿಸಲೇಬೇಕು. ದೇಹವನ್ನು ದಂಡಿಸೋದು ಅಂತಂದ್ರೆ ಅದೇ ನಿದ್ದೆನ ಬದಿಗೊತ್ತಬೇಕು. ಊಟನ ಸ್ವಲ್ಪ ಆರಾಮಾಗಿ 1 ಗಂಟೆ ತನಕ ಊಟ ಮಾಡ್ತೀನಿ ನಾನು ಅನ್ನೋರು ಅರ್ಧ ಗಂಟೆಗೆ ಬನ್ನಿ. ಅರ್ಧ ಗಂಟೆ ಊಟ ಮಾಡೋರು ಒಂದು 20 ನಿಮಿಷಕ್ಕೆ ಬನ್ನಿ. ಸಾಕು, 20 ನಿಮಿಷ, ಅರ್ಧ ಗಂಟೆ ಸಾಕು ಊಟ ಮಾಡಲಿಕ್ಕೆ. ಟೈಮ್ ಹೇಗೆ ತಗೊಳ್ಬೇಕು ರೀ, ಇಷ್ಟು ನನಗೆ 3 ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ ಅಂತ ಹೇಳೋರಿಗೆ ಈ ಮಾತು. ಇನ್ನು ಸಮಯ ರಾತ್ರಿ ಇವತ್ತು ಕೂಡ ಅಷ್ಟೇ ಸಾಕಷ್ಟು ಸಮಯ ಸಿಗುತ್ತೆ. ಹಬ್ಬಬ್ಬ ಅಂದರೆ ಎಲ್ಲ ಕೆಲಸ ಮುಗಿಸೋಕ್ಕೆ 10 ಗಂಟೆ ಆಗ್ಬೋದಪ್ಪ. ಮಕ್ಕಳು ಊಟ ತಿಂಡಿ, ಮನೆಯವರು ಊಟ ತಿಂಡಿ, ಮತ್ತು ಕೆಲವೊಬ್ರಿಗೆ ಏನಂತಂದರೆ ಪಾತ್ರೆಗಳನ್ನು ವಾಶ್ ಮಾಡಿಡುವಂಥ ಅಭ್ಯಾಸ ಕೂಡ ಇರುತ್ತೆ. ಅದು ಒಳ್ಳೆಯದೇ. ಎಲ್ಲ ಮಾಡೋಕ್ಕೆ ಒಂದು 10 ಗಂಟೆ ಆಗ್ಬೋದು. 10ರಿಂದ ಒಂದು 11 ಗಂಟೆ, 1 ಅವರ್ ಅವರೆಲ್ಲ ಮಲ್ಕೊಂಡ್ಮೇಲೆ 1 ಅವರ್ ನಿಮಗೋಸ್ಕರ ಅಂತ ಸಮಯ ತಗೊಳ್ಳಿ. 1 ಅವರ್ ಸ್ಟಡಿ ಮಾಡಿ. ಅದು ಕೂಡ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಂದು ಓದಿದಂಥ 1 ಗಂಟೆ ನಾಳೆ ಯಶಸ್ಸಿನ ಒಂದು ಭದ್ರ ಬುನಾದಿ ಆದರೂ ಆಗ್ಬೋದಲ್ವಾ. ಹಾಗಾಗಿ ನೀವೇನು ಮಾಡಿ ಅಂತಂದ್ರೆ ನಿರಂತರ ಅಭ್ಯಾಸವನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇನ್ನು ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ, ಯಾರೋ ಒಬ್ಬರು ಕಮೆಂಟ್ಸ್ ಹಾಕಿದ್ರಿ ಯಾವ ಬುಕ್ ಓದಬೇಕು ಅಂತ. ಸ್ಟಾರ್ಟಿಂಗ್ ಅಂದರೆ ನೋಡಿರಿ, ನೀವು ಕಂಪಲ್ಸರಿ ಪ್ರೈಮರಿ ಟು ಹೈಸ್ಕೂಲ್ ಓದಲೇಬೇಕು. ಆ ನಂತರ ನೀವು ಡೈಲಿ ಯಾವುದಾದ್ರೂ ಒಂದು ಮ್ಯಾಗ್ಝಿನನ್ನು ರೆಫರ್ ಮಾಡ್ತೀನಿ ನಾನು. ಯಾವುದು ನಿಮ್ಮಿಷ್ಟ, ಸ್ಪರ್ಧಾ ವಿಜೇತ ಆಗಿರ್ಬೋದು, ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು, ನಾನಾ ಮ್ಯಾಗ್ಝಿನ್ಸ್ಗಳು ಬಂದಿದೆ, ಚಾಣಕ್ಯ ಆಗಿರ್ಬೋದು, ಯಾವುದಾದ್ರೂ ಸರಿ. ನಿಮಗೆ ಯಾವುದು ಸರಿ ಅನಿಸುತ್ತೆ, ಒಂದು ಮ್ಯಾಗ್ಝಿನಲ್ಲಿ ವಿಷಯ ಸಂಗ್ರಹಣೆ ಹೆಚ್ಚಾಗಿದೆ ಅಂತ ನಿಮಗೆ ಅನಿಸುತ್ತೆ, ಆ ಒಂದು ಮ್ಯಾಗ್ಝಿನನ್ನು ರೆಫರ್ ಮಾಡಿ. ಡೈಲಿ ಒಂದು ಸ್ವಲ್ಪ ನ್ಯೂಸ್ ಪೇಪರನ್ನು ಓದಿ. ಚಂದನದಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಸ್ವಲ್ಪ ನ್ಯೂಸನ್ನು ನೋಡ್ತಾ ಹೋಗಿ. ಹೈಲೈಟ್ಸನ್ನು ನೋಡ್ತಾ ಹೋಗಿ. ಇನ್ನು GK ಅಂತ ಬಂದಾಗ, GK ಅಂತಕ್ಕಂಥದ್ದು ಒಂದು ಸಮುದ್ರ ಅಲ್ವಾ. ಆ GKಗೋಸ್ಕರ ನಾವು ಏನಪ್ಪ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಓದಬೇಕಾಗ್ತದೆ ಅಲ್ವಾ. ಇನ್ನು PUC ಬುಕ್ಗಳ ರೆಫರ್ ಮಾಡಬೇಕಾಗ್ತದೆ, ಡಿಗ್ರಿ ಬುಕ್ಗಳನ್ನು ರೆಫರ್ ಮಾಡಬೇಕಾಗ್ತದೆ. ಈಗ ಆಥರ್ಸ್ ಬುಕ್ ಹೋಗ್ತೀನಿ ಅಂದರೆ ಗಂಗಾಧರಯ್ಯ ಸರ್ ಅವರು ಆಥರ್ಸ್ ಇದ್ದಾವೆ ಪೊಲಿಟಿಕಲ್ ಸೈನ್ಸ್ಗೆ. ಇನ್ನು ವಾಮದೇವಪ್ಪ ಸರ್ ಅವ್ರದ್ದು ಸೈಕಾಲಜಿ ಇದೆ, ಮಂಜುನಾಥ್ ಸರ್ ಅವ್ರದ್ದು ಸೈಕಾಲಜಿ ಇದೆ. ನಿಮಗೆ ಯಾವ ಒಂದು ಪುಸ್ತಕ ಅನುಕೂಲ ಅಂತ ಅನಿಸುತ್ತೆ ಆ ಒಂದು ಪುಸ್ತಕಗಳನ್ನು ರೆಫರ್ ಮಾಡ್ತಾ ಬನ್ನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಪುಸ್ತಕಗಳನ್ನು ಓದಬೇಕಾದ್ರೆ ನಾನು ಪೆನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ
ನೀವು ಪೆನ್ಸಿಲ್ ತೊಗೊಳ್ಳಿ. ಪೆನ್ಸಿಲ್ ತೊಗೊಂಡು ಫಸ್ಟ್ ಟೈಮ್ ಓದೋರಾಗಿದ್ರೆ ಮಾರ್ಕ್ ಮಾಡ್ತಾ ಹೋಗಿ. ಮಾರ್ಕ್ ಮಾಡ್ತಾ 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 ಐಲೆಟ್ಸ್ ಏನಿರುತ್ತಲ್ಲ, ಇಸ್ವಿ ಇರುತ್ತವಲ್ಲ, ಇಸ್ವಿನ ನೀವು ಕಂಪಲ್ಸರಿ ಇಸ್ವಿಗೆ ಮಾರ್ಕ್ ಮಾಡಿದ್ರು ಕೂಡ ಐಲೆಟ್ ಅಥವಾ ಮಾರ್ಕರಿಂದ ಮಾರ್ಕ್ ಮಾಡಿದ್ರು ಕೂಡ ಒಂದು ಕಡೆ ಪುಸ್ತಕದಲ್ಲಿ ಸಾಕಷ್ಟು ಪ್ಲೇಸ್ ಇರುತ್ತೆ, ಜಾಗ ಇರುತ್ತೆ. ಆ ಜಾಗದಲ್ಲಿ ಈಗ 1947 ಅಂತ ಒಂದು ಇಸ್ವಿ ಅಂತ ಅಂದ್ಕೊಳ್ಳಿ. ಅದನ್ನು 1947, 1957 ಅಂತ ನೀವು ಕೈಯಿಂದನೂ ಕೂಡ ಬರಿತಾ ಹೋದರೆ ಅದು ನಿಮಗೆ ನೆನಪಲ್ಲಿ ಉಳಿಯುತ್ತೆ ಅಂತಕ್ಕಂಥ, ನಾ ಇಂಥ ಪೇಜಲ್ಲಿ ಓದ್ತಿರ್ಬೇಕಾದ್ರೆ ಈ ರೀತಿ ಬರೆದಿದ್ದೆ ಅನ್ನೋ ಒಂದು ನೆನಪು ಕೂಡ ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಬರ್ಕೊಳ್ತಾ ಹೋದರೆ ನಿಮಗೆ ನೆಕ್ಸ್ಟ್ ರಿವಿಷನ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಇಷ್ಟು. ಇನ್ನು ಮೋಟಿವೇಟ್ ಮಾಡಬೇಕು ಅನ್ನೋದಾದರೆ ನಾನು ಸ್ಟಡಿ ವಿತ್ ಮೀ ಅಂತಕ್ಕಂಥದ್ದು ಜೊತೆಗೆ ಮೋಟಿವೇಶನ್ ಕೂಡ ಮಾಡ್ತಾ ಇರ್ತೀನಿ. ಬೇರೆಯವ್ರ ಬಗ್ಗೆ, ಅಕ್ಕಪಕ್ಕದವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮನೆಯಲ್ಲಿ ಕೆಲವೊಬ್ಬರಿಗೆ ಗಂಡ ಮತ್ತು ಅತ್ತೆ ಮಾವ ಆಗಿರ್ಬೋದು, ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ಕೆಲವ್ರ ಮನೇಲಿ ಸಪೋರ್ಟ್ ಮಾಡ್ತಾರೆ. ನನ್ನನ್ನು ನೋಡಿದ್ರೆ ನನ್ನ ಮನೇಲಿ ನನಗೆಲ್ಲರೂ ಸಪೋರ್ಟ್ ಮಾಡ್ತಾರೆ, ಇಂಥವ್ರೆ ಸಪೋರ್ಟ್ ಮಾಡೋಂಗಿಲ್ಲ ಅನ್ನೋಂಗಿಲ್ಲ. ಸೊ ಯಾರಾದರೂ ಸಪೋರ್ಟ್ ಮಾಡ್ತಾರೆ, ಓದು ಅಂತ ಹೇಳ್ತಾರೆ. ನಾನೇ ಸಮ್ ಟೈಮ್ ಲೇಸಿ ಮಾಡ್ತೀನೇನೋ ಅಂತ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ. ಸೊ ಏನಪ್ಪ ಅಂತಂದರೆ ಈ ಥರ ಸಪೋರ್ಟಿವ್ ಇಲ್ಲ ಅನ್ನೋರು ಕೂಡ ಬೇಸರ ಮಾಡ್ಕೋಬೇಡ್ರಿ. ಅಯ್ಯೋ ನನಗೆ ಅವರು ಸಪೋರ್ಟ್ ಮಾಡಲ್ಲ, ಇವ್ರು ಸಪೋರ್ಟ್ ಯಾರು ಸಪೋರ್ಟ್ ಮಾಡಿದ್ರು ಅವ್ರು ಬಂದೇನು ಎಕ್ಸಾಮ್ ಬರೆಯೋದಿಲ್ಲ, ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಅವ್ರೇನು ಎಕ್ಸಾಮ್ ಬರೆಯೋದಿಲ್ಲ. ನಮ್ಮ ಮನಸ್ಸು ದೃಢವಾಗಿರಬೇಕು, ನಿರ್ಧಾರ ದೃಢವಾಗಿರಬೇಕು. ನಾನು ಟೀಚರ್ ಆಗ್ತೀನಿ ಅನ್ನೋ ನಂಬಿಕೆ ಇರಬೇಕು. ನಂಬಿಕೆನೇ ಜೀವನ ಅಲ್ವಾ? ನಂಬಿಕೆ ಇಟ್ಕೊಂಡು ಹೋದ್ರಿ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತಾ ನೋಡೋಣ. ಅದೇನೋ ಹೇಳ್ತಾರಲ್ಲ, ಅಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಭಗವಂತ, ನಿನ್ನ ಅನುಗ್ರಹ ಇರಲಿ ಅಂತ ಹೇಳ್ಬಿಟ್ಟು ಭಗವಂತನ ಮೇಲೆ ಭಾರ ಹಾಕಿ ಮುಂದೆ ಓದ್ತಾ ಇರಬೇಕು. ಅದು ಎಲ್ಲಿ ತನಕ ಯಾವ ಹಂತಕ್ಕೆ ಹೋಗಿ ನಿಲ್ಲಿಸುತ್ತೆ ಅನ್ನೋದು ಆ ಭಗವಂತನಿಗೆ ಬಿಟ್ಟಿದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಅದ್ರ ಜೊತೆಗೇ ಎಲ್ದಿ ಒಂದು ಫುಡ್ಡನ್ನು ತಗೊಳ್ಳಿ. ಅನ್ನ ಜಾಸ್ತಿ ತಿಂದರೆ ನಿದ್ದೆ ಬರೋದು ಪಕ್ಕ. ಅದೇಂಗ್ರಿ ಹೇಳ್ತೀರಾ? ಹೌದು ನೋಡಿ, ನೀವು ಏನಾದರೂ ಸಖತ್ತಾಗಿ ದೋಸೆ, ಚಟ್ನಿ, ಸಾಂಬಾರು ತಿನ್ಕೊಂಡು ಬಿಟ್ರೆ ನಿದ್ದೆ ತಾನಾಗಿ ಬರುತ್ತೆ. ಓದುವಂಥ ಸಮಯದಲ್ಲಿ ಸ್ವಲ್ಪ ಊಟವನ್ನು ಹಿತಮಿತವಾಗಿ ಸೇವಿಸಿ, ಬಿಸಿನೀರನ್ನು ಕುಡಿತಾ ಬನ್ನಿ. ಟೀ ಕಾಫಿ ಕುಡಿಯೋರು ಕುಡಿಬೋದಪ್ಪ, ಹೆಲ್ತ್ ಪ್ರಾಬ್ಲಮ್ ಅನ್ನೋರು ಸ್ವಲ್ಪ ಬಿಸಿನೀರನ್ನು ಕುಡಿತಾ ಬನ್ನಿ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ, ನೀವು ಸ್ವಲ್ಪ ಏನಂತಂದ್ರೆ ನಿದ್ದೆ ಬರುತ್ತೆ ನನಗೆ ಅನ್ನೋರು ಏನು ಮಾಡಬೇಕು ಅಂತಂದರೆ, ಯಾಕಂದರೆ ಮಧ್ಯಾಹ್ನ ಹೆಣ್ಮಕ್ಳಿಗೆ ಏನಾಗಿರುತ್ತೆ ಅಂತಂದರೆ, ಮಕ್ಕಳು ಮನೆಯವರು ಹೋದ್ರಂದರೆ ಬಟ್ಟೆ ಭಾಂಡಿ ಮಾಡಿಕೊಂಡು 1-2 ತಾಸು ಮಲಗಿಬಿಟ್ರೆ ಮಕ್ಕಳು ಬರೋಷ್ಟಿಗಾಗಲೇ ಫುಲ್ ರೆಸ್ಟು. ಇನ್ನೇನು ಅವ್ರು ಬರ್ತಾರೆ ಅನ್ನೋ ಅರ್ಧ ಗಂಟೆ ಮುಂಚೆ ಎದ್ದು ಅವ್ರಿಗೇನಾದರೂ ಸ್ನ್ಯಾಕ್ಸ್ ಮಾಡಿಟ್ಟು, ಅಭ್ಯಾಸ ಇರುತ್ತೆ, ಎಲ್ರಿಗೂ ಇರೋದಿಲ್ಲ, ಕೆಲವೊಬ್ಬರಿಗೆ. ಸೊ ಆ ಥರ ಅಭ್ಯಾಸ ಇರೋರು ನಿಮ್ಮ ಕೆಲಸ ಮುಗಿದ್ಮೇಲೆ ಒಂದು ಸಾರಿ ತಿರ್ಗಾ ಇನ್ನೊಂದು ಸಾರಿ ಫ್ರೆಶ್ ಆಗಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಗಟ್ಟಿ ನಿರ್ಧಾರ ಮಾಡಿ ಓದೋಕ್ಕೆ ಕೂತ್ಕೋರಿ. ಆಗುತ್ತೆ, ಸಾಧ್ಯ ಮಾಡ್ಕೊಳ್ಬೇಕು ಅಲ್ವಾ? ಸಾಧ್ಯ ಆಗಿಲ್ಲ ಅಂದರೂ ಕೂಡ ಓದೋದು ಎಲ್ಲಿಗೆ ಹೋಗ್ಬಿಟ್ಟುತ್ತಾ ಅಂತ ಅಂದ್ಕೊಂಡು ಓದಬೇಕು. ಯಾವುದೇ ಕಾರಣಕ್ಕೂ ಏನಪ್ಪ ಅಂತಂದ್ರೆ ಇದು ನೆಗೆಟಿವ್ ಥಾಟ್ಸ್ ಬೇಡ. ಅಯ್ಯೋ ನನಗಿಂತ ಎಷ್ಟೋ ಜನ ಓದಿ ಕುಂತಿದ್ದಾರೆ, ಇನ್ನು ಸಾಕಷ್ಟು ಜನ ಪಿ ಜಿಲಿದ್ದು ಓದ್ತಾರೆ, ಹಾಸ್ಟೆಲಲ್ಲಿದ್ದು ಓದ್ತಾರೆ, ರೂಮ್ ಮಾಡಿ ಓದ್ತಾರೆ, ನಾವೆಲ್ಲ ಏನ್ರಿ ಆ ಥರ ಏನು ಥಿಂಕ್ ಮಾಡೋದು ಬೇಡ್ರಿ. ಪಾಸಿಟಿವ್ ಮೈಂಡ್ ಇಟ್ಕೊಂಡು ಹೋದ್ರೆ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ಬಯಸ್ತೀನಿ. ಮತ್ತು ನನ್ನಿಂದ ಯಾವ ಒಂದು ಸಹಾಯ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ವಿಷಯನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪುಸ್ತಕಗಳ ಬಗ್ಗೆ ಆಗಿರ್ಬೋದು, ಓದೋದ್ರ ಬಗ್ಗೆ ಆಗಿರ್ಬೋದು, ರೈಟಿಂಗ್ ಬಗ್ಗೆ ಆಗಿರ್ಬೋದು, ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಇವತ್ತೊಂದು 2-3 ಬುಕ್ನ ಹೇಳಿದ್ದೀನಿ. ಆ ಬುಕ್ಗಳನ್ನು ರೆಫರ್ ಮಾಡಿ ಕನ್ನಡಕ್ಕೆ ಯಾವುದು ಬೆಸ್ಟು ಅನ್ನೋದಾದರೆ ಕನ್ನಡಕ್ಕೆ ಯಾವ್ದು ಬೆಸ್ಟು ಅಂತ ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ಖಂಡಿತ ಅದನ್ನು ಕೂಡ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಓದೋರಿಗೆ ಹೈಸ್ಕೂಲ್ ಬುಕ್ಕು ಮತ್ತು ಪ್ರೈಮರಿ ಬುಕ್ಕು ಬೆಸ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಭ್ಯಾಸ ನಿರಂತರವಾಗಿರಲಿ. ಯಾಕಂದ್ರೆ ಮತ್ತೆ ಒಂದಿನ ಗ್ಯಾಪ್ ಬಿಡೋದು, ನಮ್ಮ ಮನೆಗೆ ಅವ್ರು ಬಂದರು, ಇವ್ರು ಬಂದರು, ಬೀಗರು ಬಂದರು, ನೆಂಟರು ಮನೆಗೆ ಹೋಗೋದು, ನೆಂಟರ ಮನೆಗೆ ಬರೋದು, ನೆಂಟರ ಒಂದು ಸಂಪರ್ಕವನ್ನು ಸ್ವಲ್ಪ ದಿನದ ಮಟ್ಟಿಗೆ, ತೀರಾ ಬಿಡಬೇಡಿ, ಮತ್ತು ಬೇರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಮಟ್ಟಿಗೆ ಲೈಟಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಹೋಗಿ. ಯಾಕಂತಂದರೆ ಓದೋಕ್ಕೋಸ್ಕರ ಅಷ್ಟೇ, ಸಮಯ ಬೇಕಲ್ವ ನಮಗೆ. ಅವರಿಂದ ನಮಗೇನು ಬೇಜಾರಾಗಿರ್ಲಿಕ್ಕಿಲ್ಲ, ಆಗೋದು ಬೇಡ, ನಮ್ಮಿಂದ ಅವ್ರಿಗೂ ಬೇಜಾರಾಗೋದು ಬೇಡ. ಸ್ವಲ್ಪ ನಮಗೆ ಸಮಯ ಬೇಕು, ಓದಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಿಮ್ಮ ಒಂದು ಪರಿಶ್ರಮ ಬಹಳನೇ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.